ನಮಸ್ಕಾರ ವೀಕ್ಷಕರೇ, ಇವತ್ತು ಟೈಟಲ್ ಹೇಳ್ದಂಗೆ ಕೋಟ್ಯಾಧಿಪತಿ ಮಾಡಬಲ್ಲ 30 ರೂಪಾಯಿ ಸ್ಟಾಕು. ಸೊ 30 ರೂಪಾಯಿ ಸ್ಟಾಕು ಇವತ್ತು ಅಂದರೆ ಈಗ 30-35 ಅರೌಂಡ್ ಟ್ರೇಡಿಂಗ್ ಮಾಡ್ತಾಯಿದೆ. ಸೊ ಇದನ್ನು ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೆ ಕೂಡ ಯಾವಾಗ 940 ರುಪೀಸು. ಇವತ್ತು ಅದು ಎಷ್ಟಾಗಿದೆ 2400 ರುಪೀಸು, ಅಂದರೆ ಹತ್ತತ್ರ 1500 ರುಪೀಸ್ ನಾನು ಪ್ರಾಫಿಟಲ್ಲಿದ್ದೀನಿ. ಸೊ ನಾವು ಪರ್ಸೆಂಟೇಜ್ ಲೆಕ್ಕ ನೋಡೋದಾಯ್ತಂದರೆ 160% ಪ್ರಾಫಿಟಲ್ಲಿದ್ದೀನಿ. ಸೊ ಇದು ಎಷ್ಟು ಅಂತಂದರೆ ಹತ್ತತ್ರ 2 ಇಯರ್ಸ್ ಆಗಿದೆ ಈಗ. ಸೊ 2 ಇಯರ್ಸಲ್ಲಿ ನನಗೆ 160% ಬಂದಿದೆ. ಆಗ ನನ್ನ ಪೋರ್ಟ್ಫೋಲಿಯೋ ಓವರಾಲ್ ಪೋರ್ಟ್ಫೋಲಿಯೋ ಹತ್ತತ್ರ 1 ಲಕ್ಷದ ಚಿಲ್ಲರೆ ಇತ್ತು. ಸೊ ಆಗ 942 ರುಪೀಸು. ಇವತ್ತು ಈ ಸ್ಟಾಕು ಪೂರ್ತಿ ಡೀಟೇಲ್ಸನ್ನು ನೋಡೋಣ. ಮುಂದೆ ಏನು ಫ್ಯೂಚರ್ ಇರ್ಬೋದು, ಆಮೇಲೆ ಇವತ್ತಿನ ಫೈನಾನ್ಷಿಯಲ್ಸು ಪ್ರತಿಯೊಂದು ಡೀಟೇಲ್ಸ್ ಇವತ್ತು ನೋಡೋಣ. ಜೊತೆಗೆ ಈ ಥರ ಸ್ಟಾಕ್ಗಳಲ್ಲಿ ನಾವು ಎಷ್ಟು ಅಲೋಕೇಶನನ್ನು ಮಾಡ್ಬೋದು ಎಲ್ಲವನ್ನು ಇವತ್ತು ಡೀಟೇಲ್ಸಾಗಿ ಒಂದು ಡೀಟೇಲ್ ಅನಾಲಿಸಿಸ್ ವೀಡಿಯೋಗಳನ್ನ ಮಾಡೋಣ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಈ ಕಂಪ್ನಿಯ ನೇಮ್ ಬಂದುಬಿಟ್ಟು ತಿರುಪತಿ ಫೋರ್ಜ್ ಅಂತೇಳಿ. ಸೊ ಇದನ್ನು 2 ವರ್ಷದ ಕೆಳಗಡೆ ಅದು 10 ರೂಪಾಯಿ 13 ರೂಪಾಯಿ ಟ್ರೇಡಿಂಗ್ ಮಾಡ್ತಿತ್ತು. ಸೊ ನಾನು ಒಂದು 13 ರೂಪಾಯಿ ಇದ್ದಾಗ ಒಂದು ಸ್ವಲ್ಪ ತುಂಬ ಸಣ್ಣ ಅಮೌಂಟನ್ನು ಹತ್ತಿರ 1000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಸೊ ಇದು ಕೂಡ ಏನು 8-8.5 ಕೂಡ ಹೋಗಿತ್ತು ಇದು, ಯಾವಾಗ ಮಾರ್ಕೆಟು ತುಂಬ ಕರೆಕ್ಷನ್ ಆಗಿತ್ತಲ್ಲ ಆಗ. ಬಟ್ ಆವಾಗ ಆ್ಯಡ್ ಮಾಡಲಿಲ್ಲ. ಯಾಕಂದರೆ ಯಾವುದೇ ಸಣ್ಣ ಸ್ಟಾಕ್ ಇರಲಿ, ನಿಮ್ಮದು ತುಂಬ ಕಡಿಮೆ ಅಲೋಕೇಶನ್, ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದೊಂದು ಪೋರ್ಟ್ಫೋಲಿಯೋ 1 ಲಕ್ಷದ ಪೋರ್ಟ್ಫೋಲಿಯೋ ಇದೆ ಅಂತಂದರೆ, ಈಗ ಡೆವಲಪ್ಮೆಂಟ್ ಇರ್ತಕ್ಕಂಥವು ಅಥವಾ ನಾವೇನು ಮೈಕ್ರೋ ಕ್ಯಾಪ್ ಕಂಪ್ನೀಸ್ ಅಂತೀವಲ್ಲ ಅದಕ್ಕೆಲ್ಲ 1% ಅಂದರೆ 1 ಲಕ್ಷ ಪೋರ್ಟ್ಫೋಲಿಯೋ ಇದ್ದರೆ 1000ನೋ 2000ನೋ ಸೊ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆಮೇಲೆ ಕಂಟಿನ್ಯೂ ಫಾಲೋಅಪಲ್ಲಿ ಇರಬೇಕಾಗ್ತದೆ. ಸೊ ನಾನು ಇಷ್ಟು ದಿವಸ ಇದನ್ನು ಪೇಷನ್ಸಲ್ಲಿ ಇಟ್ಟಿದ್ದಕ್ಕೋಸ್ಕರನೇ ಇವತ್ತು ಮತ್ತೆ 160% ನನಗೆ ಒಂದು ರಿಟರ್ನ್ ಬಂದಿದೆ. ಆಮೇಲೆ ಯಾವುದೇ ಕಾರಣಕ್ಕೂ ಅನ್ರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಿಬಿಡಿ ಅಥವಾ ಅನ್ರಿಯಲಿಸ್ಟಿಕ್ ಹೋಗಬೇಡಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಂತಕ್ಕಂಥದ್ದು ಏನೋ ಗ್ಯಾಮ್ಲಿಂಗ್ ಅಲ್ಲ, ಅಥವಾ ಏನೋ ರಾತ್ರಿ ಯಾವುದೋ ಜಾಕ್ಪಾಟ್ ಹೊಡೆಯೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ತುಂಬ ಏನೋ ನಾಲೆಡ್ಜ್ ಬೇಕು, ಜೊತೆಗೆ ಪೇಷನ್ಸ್ ಬೇಕು, ಆಮೇಲೆ ಇಂಟೆಲಿಜೆನ್ಸ್ ಇರಲೇಬೇಕಾಗುತ್ತೆ. ಹಾಗಾಗಿ ನಾನು ಪ್ರತಿ ಸರಿನೂ ಹೇಳೋದು, ಯಾವುದೇ ಕಾರಣಕ್ಕೂ ನೀವು ಜಸ್ಟ್ ಯೂಟ್ಯೂಬು ಅಥವಾ ಬೇರೆ ಇನ್ಯಾವುದೇ ಆಗಿರಲಿ, ಯಾರೋ ಇರಾಗಿರಲಿ, ಜಸ್ಟ್ ಫಾರ್ ಇನ್ಫಾರ್ಮೇಷನ್ಗೆ ಒಂದಿಷ್ಟು ಮಾಹಿತಿಗೋಸ್ಕರ ನೀವು ಇದನ್ನು ಇಟ್ಕೊಳ್ಳಿ. ಬಟ್ ಇದರಿಂದ ಯಾವ ಡಿಸಿಷನ್ಸನ್ನು ತಗೋಬೇಡಿ. ನೀವು ನಿಮ್ಮ ಸೈಬರ್ ರಿಜಿಸ್ಟರ್ ಅನಲಿಸ್ಟು ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸು ಅಥವಾ ತುಂಬ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಿ ಈಗ ಆಲ್ರೆಡಿ ನಿಮಗೆ ಒಳ್ಳೆ ಲಾಯಲ್ ಆಗಿದ್ದಾರೆ ಅಂತ ಗೈಡೆನ್ಸ್ ಇದ್ದರೆ ಮಾತ್ರ ನೀವು ಇಟ್ಕೊಳ್ಳೇಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಮಿನಿಮಮ್ ಇನ್ವೆಸ್ಟ್ಮೆಂಟಿಂದ ಒಂದು ಒಳ್ಳೆಯ ರಿಟರ್ನ್ಸನ್ನು ಕೂಡ ತಗೋಬೋದು, ಒಂದು ಒಳ್ಳೆಯ ವೆಲ್ತ್ ಕ್ರಿಯೇಷನ್ ಕೂಡ ಮಾಡ್ಕೋಬೋದು. ಹಾಗಾಗಿ ನೀವು ಪ್ರತಿಯೊಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಗೈಡೆನ್ಸನ್ನು ತೊಗೊಂಡೆ ಮುಂದುವರಿರಿ. ಸೊ ಇದ್ರದ್ದು ಏನು ಮಾಡುತ್ತೆ ಏನಂತೆಲ್ಲ ಡೀಟೇಲ್ಸ್ ನೋಡೋಣ ಬನ್ನಿ. ಎಬಿಲಿಟಿ ಟು ಡೆವಲಪ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಕಸ್ಟಮೈಸ್ಡ್ ಆಟೋಮೋಟಿವ್ ಸ್ಪೇರ್ಸ್ ಆನ್ ದ ಬೇಸಿಸ್ ಆಫ್ ಬಯರ್ಸ್ ಟೆಕ್ನಿಕಲ್ ಡ್ರಾಯಿಂಗ್ಸ್ ಈಸ್ ಅವರ್ ರಿಯಲ್ ಸ್ಟ್ರೆಂತ್. ಅವ್ರ ಕಂಪ್ನಿಯವರ ಹೇಳ್ತಕ್ಕಂಥದ್ದು ಅವ್ರ ಸ್ಟ್ರೆಂತ್ ಅಂದರೆ ಏನು ಕಸ್ಟಮರ್ಸ್ಗೆ ಕ್ಲೈಂಟ್ಸಿಗೆ ಅವಶ್ಯಕತೆ ಇದೆಯೋ, ಅವ್ರ ಡಿಮ್ಯಾಂಡ್ಸ್ ಏನಿದೆಯೋ ಅದ್ರ ತಕ್ಕಂಗೆ ನಾವು ಮ್ಯಾನುಫ್ಯಾಕ್ಚರನ್ನು ಮಾಡ್ತೀವಿ, ಅದನ್ನು ಡೆವಲಪ್ಮೆಂಟ್ ಕೂಡ ಮಾಡ್ತೀವಿ, ಅಷ್ಟು ಸ್ಟ್ರೆಂತ್ ಇದೆ ಅಂತ ಹೇಳ್ತಿದ್ದಾರೆ. ವಿ ಕ್ಯಾನ್ ಫೋರ್ಜ್ ಇನ್, ಇವ್ರು ಏನು ಮಾಡ್ತಾ ಇರ್ತಾರಂದರೆ ಫೋರ್ಜ್ ಇನ್ ಅಲಾಯ್ ಸ್ಟೀಲ್, SS, ಕಾರ್ಬನ್ ಸ್ಟೀಲ್ ಎಕ್ಸೆಟ್ರಾ. ಪಾರ್ಷಿಯಲಿ ಆರ್ ಫುಲ್ಲಿ ಮೆಷಿನ್ಡ್ ಲೈಕ್ ಬೇರಿಂಗ್ ರಿಂಗ್ಸ್ ಮಾಡ್ತಾರೆ, ಗೇರ್ಸು, ಕನೆಕ್ಟಿಂಗ್ ರಾಡ್ಸ್, ಕ್ರ್ಯಾಂಕ್ ಶಾಫ್ಟ್ಸ್, ಕ್ಯಾಮ್ ಶಾಫ್ಟ್ಸ್, ಕ್ರೌನ್ ವೀಲ್ಸ್ ಆ್ಯಂಡ್ ವೇರಿಯಸ್ ರೇಂಜ್ ಆಫ್ ಆಟೋ ಪಾರ್ಟ್ಸ್. ಸೊ ಇವರು ಆಟೋ ಪಾರ್ಟ್ಸ್ ಮಾಡ್ತಕ್ಕಂಥದ್ದು ನೀವೆಲ್ಲ ಈಗ ಒಂದಿಷ್ಟು ಫಿಗರ್ಸಲ್ಲಿ ಕೂಡ ನೋಡಿದ್ರಿ, ಅವರು ಯಾವ ಥರ ರಿಂಗ್ಸ್ ಇರ್ತವೆ, ಆಮೇಲೆ ಫೋರ್ಜ್ಡ್ ಫ್ಲಾಂಜಸ್ ಎಲ್ಲ ಮಾಡ್ತಾರೆ. ಸೊ ಈ ಥರ ಎಲ್ಲ ಆಟೋಮೋಟಿವ್ ಸಂಬಂಧಪಟ್ಟಂಥದ್ದು, ಜೊತೆಗೆ ಬೇರಿಂಗ್ಸು, ರಿಂಗ್ಸ್ ಕೂಡ ಬೇರೆ ಬೇರೆ ಇಂಡಸ್ಟ್ರಿಗೆ ಯೂಸ್ ಆಗ್ತಕ್ಕಂಥದ್ದು, ಅದನ್ನೆಲ್ಲ ಇವರು ಮಾಡ್ತಾರೆ. ಸೊ ಇದನ್ನು ನಾನು ಆ ಟೈಮಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅಂದರೆ ಬಿಕಾಸ್ ಆಫ್ ದಿಸ್ ಸೆಕ್ಟರ್. ಅಂದರೆ ಆಮೇಲೆ ಈ ಥರ ಪಾರ್ಟ್ಸ್ ಇರೋದ್ರಿಂದ ಇದು ಆಟೋಮೋಟಿವ್ ಇಂಡಸ್ಟ್ರಿ, ನೀವು ಎನಿ ಟೈಮ್ ಇದೇನು ಅಂತಂದರೆ ಬೇಸಿಕ್ ಕಮ್ಯುನಿಟೀಸ್ ಬರ್ತಕ್ಕಂಥದ್ದು. ಹಾಗಾಗಿ ನಾನು ಆ ಒಂದು ಇದ್ರ ಮೇಲೆ ಬಟ್ ಆವಾಗ ನಾನು ಮಾಡಿದಾಗ ತುಂಬ ಒಂದು ಮೈಕ್ರೋ ಏನು ಈಗಲೂ ಅಷ್ಟೇ ಇದು ಒಂದು ಮೈಕ್ರೋ ಕ್ಯಾಪ್ ಕಂಪ್ನಿನೇ ಅಂತ ಹೇಳ್ಬೋದು. ಬಟ್ ರೆಗ್ಯುಲರಾಗಿ ನಾನು ಫಾಲೋಅಪಲ್ಲಿದ್ದೆ. ಸೊ ಕಂಟಿನ್ಯೂಯಸ್ ನನಗೆ ಸ್ವಲ್ಪ ಅಪ್ಗ್ರೇಡ್ ಅನಿಸ್ತು, ಬಟ್ ಎಲ್ಲೂ ಆ್ಯಡ್ ಮಾಡಿರಲಿಲ್ಲ ನಾನು. ಸೊ ಜಸ್ಟ್ ಒಂದಿಷ್ಟು ಹಾಕಿ ರಿಸ್ಕ್ ಮೇಲೆ ಬಿಟ್ಟಿದೆ. ಈಗ ಇದ್ರ ಫೈನಾನ್ಷಿಯಲ್ಸ್ ನೋಡ್ತಾ ಮುಂದೆ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಒಂದು ಅನಾಲಿಸಿಸ್ ಮಾಡೋಣ. ಈ ವರ್ಷ ಮಾರ್ಚ್ 2024 ನೋಡಿ 110 crores ಸೇಲ್ಸ್ ಇದೆ ಇದು. ಲಾಸ್ಟ್ ಇಯರು 92 ಇತ್ತು, 88. ನೀವು 2014-15 ನೋಡಿದ್ರೆ 7, 30, 18, 20 ಈ ರೇಂಜಲ್ಲಿರ್ತಕ್ಕಂಥದ್ದು 10 to 20 crores ಆಮೇಲೆ ನೆಕ್ಸ್ಟು 40 crores ಬಂತು. ಸೊ ಮತ್ತು ಅಲ್ಲಿ 30, 40, ಅಲ್ಲಿಂದ ನೆಕ್ಸ್ಟು 80, 90. ಸೊ ಇದು ನೀವು ನೋಡಿದ್ರೆ ಅಲ್ಲಿಂದ 10ರಿಂದ ಇವತ್ತು 100 ಕೋಟಿವರೆಗೂ, ಅಂದರೆ ಗ್ರ್ಯಾಜುವಲ್ ಆಗಿ ಇದು ಒಂದು ಒಳ್ಳೆಯ ಸೇಲ್ಸಲ್ಲಿ ಇಂಪ್ರೂವ್ಮೆಂಟನ್ನು ತೋರಿಸ್ತಾ ಇದೆ. ಸೊ ಇದನ್ನು ನಾನು ರೆಗ್ಯುಲರ್ ಫಾಲೋಅಪ್ ಮಾಡ್ತಾಯಿದ್ದೀನಿ. ಸೊ ಇಯರ್ ಟು ಇಯರ್ ಇದು ಕೂಡ ಒಂದು ಒಳ್ಳೆ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಇದು ಎಂಟ್ರಿ ಮಾಡಬೇಕಾದ್ರೆ ಹತ್ತತ್ರ ಏನು 40-50 ಕೋಟಿ ಇದ್ದಿದ್ದರಿಂದ ಸೊ ನನಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದು ಒಂದು ಮುಂದಿನ ವರ್ಷಗಳಲ್ಲಿ ಒಂದಷ್ಟು
ಇಂಪ್ರೂವ್ಮೆಂಟ್ ಆಗ್ಬೋದು ಕಂಪ್ನಿ ಅಂತೇಳಿ ತುಂಬ ಸಣ್ಣ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಈಗ ನೆಕ್ಸ್ಟ್ ಕ್ವಾರ್ಟರ್ ಟು ಕ್ವಾರ್ಟರು, ಇಯರ್ ಟು ಇಯರ್ ಫಾಲೋ ಅಪ್ ಮಾಡ್ತಾ, ಆಮೇಲೆ ಒ ಪಿ ಎಮ್ ಕೂಡ ಓಕೆ ಒಂದು 10% ಆ್ಯಾವ್ರೇಜ್ ಒ ಪಿ ಎಮ್ ಕೂಡ ಇದೆ. ಸೊ ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಸೇಲ್ಸು ಪ್ರಾಫಿಟು ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ಖಂಡಿತವಾಗಿ ಒ ಪಿ ಎಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಾನು ಭಾಳ ಸರಿ ಹೇಳಿದ್ದೀನಿ ಕೂಡ, ಯಾವಾಗ ಕಂಪ್ನಿ ತುಂಬ ಚೆನ್ನಾಗಿ ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೋ ಆವಾಗ ಎಕ್ಸ್ಪೆನ್ಸಸ್ ಕಟ್ ಮಾಡ್ತಾ ಹೋಗ್ತಾರೆ. ಸೊ ಎಕ್ಸ್ಪೆನ್ಸಸ್ ಕಟ್ ಆದಾಗ, ಅದು ಜಾಸ್ತಿ ಆದಾಗ ಪ್ರಾಫಿಟ್ ಆಟೋಮೆಟಿಕಲಿ ರೈಸ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಈ ಥರ ಇದಕ್ಕೆಲ್ಲ 15-20% ಒ ಪಿ ಎಮ್ಮು ನೋಡಿದ್ದುಂಟು. ಸೊ ಇಲ್ಲಿ ಒಂದು ವರ್ಷ ಎಲ್ಲೋ ಡಿವಿಡೆಂಡನ್ನು ಕೂಡ ಕೊಟ್ಟಿದ್ದಾರೆ 3%. ಪ್ರಾಫಿಟ್ ಜಾಸ್ತಿ ಆದಾಗ ಖಂಡಿತವಾಗಿಯೂ ಡಿವಿಡೆಂಡು ಸಿಗೋ ಸಾಧ್ಯತೆ ಇರುತ್ತೆ. ಲಾಸ್ಟ್ ಇಯರ್ 7-9 crores. ಸೊ ಮುಂಚೆ ಎಲ್ಲ ಏನೂ ಇರಲಿಲ್ಲ, ಅಂದರೆ ಪ್ರಾಫಿಟೇ ಇರಲಿಲ್ಲ. ಸೊ ರೀಸೆಂಟಾಗಿ ಒಂದು 3-4 ಇಯರಿಂದ ಪ್ರಾಫಿಟ್ ಮಾಡ್ತಾಯಿದ್ದಾರೆ. ಈ ವರ್ಷ ಒಂದು 8 ಕೋಟಿ 10 ಕೋಟಿ ರೇಂಜಲ್ಲಿ ಪ್ರಾಫಿಟ್ ಇದೆ. ಸೊ ನನಗೆ ಯೂಶ್ವಲಾಗಿ ಒಂದು ಒಳ್ಳೆ ಕಂಪ್ನಿ ಅಂದರೆ ಅಬೌವ್ 50 crores ಪ್ರಾಫಿಟ್ ಇರಬೇಕು ಪರ್ ಇಯರ್ಲಿ. ಸೊ ಅದು ಅಲ್ಲಿಂದಲೇ ಅಬೌವ್ 50 crores 100 crores ಪ್ರಾಫಿಟ್ ಮಾಡ್ತಾಯಿದೆ ಅಂದರೆ ಆಗ ಅದು ಒಂದು ಸ್ವಲ್ಪ ಒಳ್ಳೆ ಕಂಪ್ನಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಇದನ್ನು ಜಸ್ಟ್ ನೀವು ಕೂಡ ಒಂದು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಈ ಕಂಪ್ನಿ ಬಗ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ. ನಾನು ಅಷ್ಟೇ, ಈಗ ಸೆಪ್ಟೆಂಬರ್ದು ಈಗ ರಿಸಲ್ಟ್ ಬರಬೇಕಾಗಿದೆ. ಇನ್ನು ಸೆಪ್ಟೆಂಬರ್ ಕ್ವಾರ್ಟರ್ದು ರಿಸಲ್ಟ್ ಬರ್ತಿದ್ದಂಗೆ ಅಪ್ಡೇಟ್ ಮಾಡ್ತೀನಿ. ಕಂಟಿನ್ಯೂ ಆಗಿ ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಮುಂದೆ ನನಗೇನಾದರೂ ಇದು ತುಂಬ ಇನ್ನೂ ಚೆನ್ನಾಗಿ ಪ್ರಾಮಿಸಿಂಗ್ ಅನ್ನಿಸ್ತು, ಸೊ ಒಳ್ಳೆ ನಾನು ಅನ್ಕೊಂಡಾಗೆ ಇನ್ನೂ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗಿ ಇನ್ನೂ ಚೆನ್ನಾಗಿರ್ತಂದರೆ ನಾನು ಮುಂದೆ ಇದ್ರ ಬಗ್ಗೆ ಆ್ಯಡ್ ಮಾಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತೀನಿ. ಬಟ್ ನಾವು ಬೇರೆ ತುಂಬ ದೊಡ್ಡವರ ಯಾವಾಗಲೂ ಅವರ ಗೈಡೆನ್ಸಲ್ಲೇ ನಾವು ನಡೀತಕ್ಕಂಥದ್ದು. ಹಾಗಾಗಿ ನೀವು ಅಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ಗೈಡೆನ್ಸ್ನ ಇಟ್ಕೊಂಡೆ ಮುಂದುವರಿರಿ. ಸೊ ಇವತ್ತಿನಿಗೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಏನೇ ಡೌಟ್ಸು ಕ್ಲಾರಿಫಿಕೇಷನ್ ಇದ್ದರೆ ಕಮೆಂಟ್ ಹಾಕಿ, ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಗುಡ್ ಬೈ, ಟೇಕ್ ಕೇರ್.